ನಾನು ಶಿಲ್ಪಾ ಸುನೀಲ್. ಇವತ್ತು ವೈಕುಂಠ ಏಕಾದಶಿ ಇದೆ. ಅದಕ್ಕೋಸ್ಕರ ವೆಂಕಟೇಶ್ವರ ಶ್ಲೋಕದೊಂದಿಗೆ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಶ್ಲೋಕದ ಅರ್ಥ ಏನು ಅಂದರೆ, ಮಂಗಳಕರವಾಗಿರುವಂತಹ ಹಾಗೆ ಸುಂದರವಾದ ದೇಹವನ್ನು ಹೊಂದಿರುವ ನಮ್ಮ ಆಸೆಗಳನ್ನೆಲ್ಲ ಪೂರೈಸುವಂತಹ ವೆಂಕಟನಾಥನಿಗೆ ನಮ್ಮ ನಮಸ್ಕಾರಗಳು ಅಂತ ಅರ್ಥ. ಇವತ್ತು ವೈಕುಂಠ ಏಕಾದಶಿ ಇರೋದಕ್ಕೋಸ್ಕರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಬಾಲಾಜಿ ಲೇಔಟಲ್ಲಿ ಒಂದು ದೇವಸ್ಥಾನ ಇದೆ. ಹೋದ ವರ್ಷನೂ ಅದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ದೇವಸ್ಥಾನ. ಬೇರೆ ಕಡೆ ಎಲ್ಲ ತುಂಬಾ ಕ್ರೌಡ್ ಇರುತ್ತೆ, ನಮಗೆ ದೇವಸ್ಥಾನ ದರ್ಶನನೂ ಮಾಡೋಕ್ಕಾಗಲ್ಲ, ಹಾಗೆ ಸ್ವಲ್ಪ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಆಗಲ್ಲ. ಅದಕ್ಕೋಸ್ಕರ ಹೋದ ವರ್ಷ ಹೋಗಿದ್ದ ಕಡೆನೇ ಈ ವರ್ಷನೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲೆಲ್ಲ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ವಿಡಿಯೋದ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ರಿಗೂ ಇನ್ನೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾವು ಹೋಗ್ತಾ ಇರೋದು ಇದು ದಾವಣಗೆರೆಯಲ್ಲಿ ಬಾಲಾಜಿ ಲೇಔಟಲ್ಲಿ ಈ ದೇವಸ್ಥಾನ ಇದೆ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಅಂತ. ಇಲ್ಲಿ 5 ದೇವರುಗಳದ್ದು ದೇವಸ್ಥಾನ ಇದೆ. ಗಣೇಶನ ದೇವಸ್ಥಾನ, ಶಿವಲಿಂಗ, ಕನ್ನಿಕಾ ಪರಮೇಶ್ವರಿ, ಹಾಗೆ ವೆಂಕಟೇಶ್ವರ ಸ್ವಾಮಿ, ಹಾಗೆ ಹನುಮಂತ ದೇವ್ರದ್ದು 5 ದೇವಸ್ಥಾನ ಒಂದೇ ಕಡೆ ಇದೆ. ಇದು ಈ ವಿಡಿಯೋನ ನಾನು ಲಾಸ್ಟ್ ಇಯರ್ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಇನ್ನೊಮ್ಮೆ ಹಾಕ್ತೀನಿ. ಮೊದಲಿಗೆ ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಏಕಾದಶಿ ಅಂದರೆ 11 ಎಂಬ ಅರ್ಥ. ಒಂದು ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಪ್ರತಿ ಏಕಾದಶಿಗಿಂತಲೂ ಈ ವೈಕುಂಠ ಏಕಾದಶಿ ತುಂಬಾ ವಿಶೇಷವಾದದ್ದು. ಯಾಕಂದರೆ ಇದು ಚಂದ್ರಮಾನ ಪುಷ್ಯಮಾಸ ಶುಕ್ಲ ಪಕ್ಷದಂದು ಬರುವ ಏಕಾದಶಿ ತುಂಬಾ ವಿಶೇಷವಾಗಿರುತ್ತೆ. ಈ ದಿನ ವೈಕುಂಠ ಅಂದರೆ ವಿಷ್ಣು ಲೋಕ ಇರುತ್ತಲ್ಲ, ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಪ್ರತೀತಿ ಇರುತ್ತೆ. ಆ ದಿನ ನಾವು ವಿಷ್ಣು ದೇವಾಲಯಗಳಲ್ಲಿ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎಂಬ ಒಂದು ನಂಬಿಕೆ ಸಹ ಇದೆ. ಇಂದು ಭಗವದ್ಗೀತೆ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಈ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಅನುಕೂಲ ಇದೆ ಅಂದರೆ, ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ, ಮಾನಸಿಕ ಶಾಂತಿ ಸಿಗುತ್ತೆ, ಹಾಗೆ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಮತ್ತು ಹಿಂದಿನ ಜನ್ಮದಲ್ಲಿ ಏನಾದರೂ ನಾವು ಪಾಪ ಮಾಡಿದರೆ ಅದು ಈ ಜನ್ಮದಲ್ಲಿ ಅದರ ಪಾಪ ಕಳೆದು ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಅಂದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಕೇವಲ ಈ ದಿನ ಮಾತ್ರ ಅಲ್ಲ, ನಾವು ದಿನನಿತ್ಯದಲ್ಲಿ ನಾವು ದಿನಕ್ಕೆ 1 ಸಾರಿ ಆದರೂ ನಾವು ವಿಷ್ಣು ಸಹಸ್ರನಾಮವನ್ನು ನಾವು ಪಠನೆ ಮಾಡಬೇಕು. ಪಠನೆ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಅದನ್ನು ಹಾಕ್ಕೊಂಡು ನಾವು ಕೇಳಿಸ್ಕೊಂಡ್ರೆ ಸಾಕು, ಅದರದ್ದು ನಮಗೆ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಇಲ್ಲಿ ದಾವಣಗೆರೆಯಲ್ಲಿ ಇರೋರಿಗೆ ಸ್ವಿಮ್ಮಿಂಗ್ ಪೂಲ್ ರೋಡಲ್ಲಿರುವಂತಹ ಒಂದು ವೆಂಕಟೇಶ್ವರ ದೇವಸ್ಥಾನ ಗೊತ್ತಿದ್ದರೆ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತಿರುತ್ತೆ. ತುಂಬಾ ರಶ್ ಇರುತ್ತೆ. ಅಲ್ಲಿ ಒಂದು 2 ರೋಡು ಲೈನ್ ನಿಂತ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ, ಅಷ್ಟು ರಶ್ ಇರುತ್ತೆ. ಇದು ಹೊಸದಾಗಿ ಮಾಡಿರೋಂಥ ದೇವಸ್ಥಾನ, ಅಷ್ಟೊಂದು ಜನ ಇರಲ್ಲ, ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ನೋಡಿ, ಇಲ್ಲಿ 5 ದೇವಸ್ಥಾನ ಇದೆ. 5 ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಪ್ರಸಾದದ ವ್ಯವಸ್ಥೆನೂ ಸಹ ತುಂಬಾ ಚೆನ್ನಾಗಿತ್ತು. ಇನ್ನು ದೇವಸ್ಥಾನದ ಉತ್ತರದ ಬಾಗಿಲಿನ ಮೂಲಕ ನಾವು ಹೊರಗಡೆ ಹೋದರೆ ನಮಗೆ ವೈಕುಂಠದ ಪ್ರಾಪ್ತಿಯಾಗುತ್ತೆ, ಅಂದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ವೈಕುಂಠದ ಉತ್ತರ ಮಹಾದ್ವಾರ ಅಂತ ಹಾಕಿದ್ದಾರೆ ನೋಡಿ. ಹಾಗೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿನ ಕೂರಿಸಿದ್ದಾರೆ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.